ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಫೋಟಾಕ್ ಕನ್ನಡ. ಕುಂಭಮೇಳದ ಪ್ರಯುಕ್ತ ನಾವು ಕಾಶಿಗೆ ಭೇಟಿ ನೀಡಿದಾಗ ಅಲ್ಲಿ ವಾರಣಾಸಿ ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಗೊಂದು ಹೊಸ ಇನೋವೇಷನ್ ಕಾಣಿಸ್ತು. ಅದೇ ಸೆಲ್ಫ್ ಸರ್ವಿಸ್ ಲಾಕರ್. ಇದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇದರಲ್ಲಿ ಮೊದಲು ನಮ್ಮ ಮೊಬೈಲ್ ನಂಬರ್ ನ ಹಾಕ್ಬಿಟ್ಟು ನಾವು ರಿಜಿಸ್ಟರ್ ಮಾಡಬೇಕು. ಮೊಬೈಲ್ ನಂಬರ್ ಹಾಕಿದ್ಮೇಲೆ ನಿಮಗೆ OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಿದ್ರೆ ನಿಮಗೆ ಯಾವ ಬಾಕ್ಸ್ ಬೇಕು ಮತ್ತೆ ಎಷ್ಟು ಅವರ್ಗೆ ಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ನಾವು 1 ಅವರ್ಗೆ ಈ ಬಾಕ್ಸ್ ನ ತಗೊಂಡಿದ್ವಿ. ಇದಾದ್ಮೇಲೆ ನೀವು 4 ಡಿಜಿಟ್ ಪಾಸ್ವರ್ಡ್ ನ ಸೆಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ತೋರಿಸುತ್ತೆ. ನಮಗೆ 1 ಅವರ್ಗೆ 14 ರುಪೀಸ್ ತೋರಿಸ್ತು. ನೆಕ್ಸ್ಟ್ ನಿಮಗೆ ಕೆಳಗಡೆ ಆಪ್ಷನ್ ಇರುತ್ತೆ ಪೇ ನೌ ಆರ್ ಪೇ ಲೇಟರ್ ಅಂತ ಹೇಳ್ಬಿಟ್ಟು. ನಾವಲ್ಲಿ ಪೇ ಲೇಟರ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಸೊ ಇಮಿಡಿಯೇಟ್ ಬಾಕ್ಸ್ ಓಪನ್ ಆಯ್ತು. ಟ್ರೈನ್ ಬರೋದು ಇನ್ನು ತುಂಬಾ ಹೊತ್ತಿತ್ತು. ಸೊ ನಮ್ ಲಗೇಜ್ ಎಲ್ಲ ಅದ್ರೊಳಗಡೆ ಇಟ್ಬಿಟ್ಟು ಒಂದ್ ರೌಂಡ್ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನಿಮ್ದೇನಾದ್ರೂ ಲಗೇಜ್ ಜಾಸ್ತಿ ಇದ್ರೆ ಸೂಟ್ ಕೇಸ್ ಟ್ರೈಲಿ ಆತರ ಏನಾದ್ರು ಇದ್ರೆ ನೀವು ಎಕ್ಸ್ಟ್ರಾ ಲಾರ್ಜ್ ಅನ್ನೋ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇದಕ್ಕೂ ಅದಕ್ಕೂ ಕೇವಲ ಒಂದು 5 ರೂಪಾಯಿ ರೇಟ್ ಡಿಫರೆನ್ಸ್ ಇರುತ್ತೆ ಅಷ್ಟೇನೆ. ಇವಾಗ ನಾವು ಬ್ಯಾಗೇಜ್ ವಾಪಸ್ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಪಿಕಪ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ನಿಮ್ಮ 4 ಡಿಜಿಟ್ ಪಾಸ್ವರ್ಡ್ ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಒಂದು ಆಪ್ಷನ್ ತೋರಿಸುತ್ತೆ. ನೀವು ಪಾರ್ಷಿಯಲಿ ಲಗೇಜ್ ತಗೋತಿದ್ರೆ ಇಲ್ಲ ಫುಲ್ ಲಗೇಜ್ ವಾಪಸ್ ತಗೋತಿದ್ರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫುಲ್ ಲಗೇಜ್ ವಾಪಸ್ ತಗೋತೀನಿ ಅಂತ ಸೆಲೆಕ್ಟ್ ಮಾಡಿದೆ. ನೀವು ಬ್ಯಾಗೇಜ್ ಇಟ್ಟಿರೋ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಕೊಟ್ರೆ ಅಮೌಂಟ್ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಕೊಟ್ರೆ ನಿಮಗೆ QR ಕೋಡ್ ಜನರೇಟ್ ಆಗುತ್ತೆ. ಆ QR ಕೋಡ್ ನ ನೀವು ಫೋನ್ ಪೇ, ಗೂಗಲ್ ಪೇ ಯಾವ್ದಾದ್ರು ಆಪ್ ನ ಯೂಸ್ ಮಾಡ್ಕೊಂಡು ಅಮೌಂಟ್ ನ ಪೇ ಮಾಡಬಹುದು. ನೀವು ಅಮೌಂಟ್ ನ ಪೇ ಮಾಡಿದ ತಕ್ಷಣ ನಿಮ್ಮ ಲಗೇಜ್ ಬಾಕ್ಸ್ ಓಪನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.